ಮಾಡಿದೆ. ನಾನು ಇದುವರೆಗೆ ಒಬ್ಬರ ಕೈಗೆ ಸಿಕ್ಕಿಲ್ಲ ಬಿಡಪ್ಪ. ಹೀಗೆ ನಾನು ರುಕ್ಮಿಣಿಯ ಕೈಗೆ ಹಗ್ಗವನ್ನು ಕೊಟ್ಟು ಕೈ ಕೆಡಿಸಿಕೊಂಡಂತಾಯ್ತು ನೋಡಿದೆಯಾ. ಹೀಗೆ ಎನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ಸ್ಮರಿಸುವರು. ಅವೋ ತಂಗಿಯಾದ ಪಾಂಡವರ ಸತಿ ದ್ರೌಪದಿ, ನೀನ ದೂರದಿಂದ ಬಂದು ನನಗೆ ಒದಗಿದ ಸಂಕಟವನ್ನು ಪರಿಹರಿಸ ದ್ರೌಪದನೆಂದನೇ ಪಾರ ಮಾಡಿ ಬೇಗನೆ. ಆಹಾ, ಇದು ಏನೋ ಆಶ್ಚರ್ಯ. ಇಂಥ ಮಧ್ಯರಾತ್ರಿಯಲ್ಲಿ ನನ್ನಣ್ಣನಾದ ಶ್ರೀಕೃಷ್ಣನು ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದ ಕಾರಣವೇನಿರಬಹುದು. ಅಣ್ಣಯ್ಯ, ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ ನನಗೆ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದೆ. ಈ ಸಮಯದಲ್ಲಿ ನಾನು ಬಾರದಿದ್ದರೆ ನಾನಿತ್ತು ಪ್ರಯೋಜನವೇನು? ಕಾರಣ, ಬೇಗನೆ ಏಳು ನನಗೆ ಅಪ್ಪಣೆಯನ್ನು ದಯಪಾಲಿಸು. ದ್ವಾರಕ್ಕಿರುವ ಅಣ್ಣನು ಏನೋ ಒಂದು ಕಾರ್ಯ ನಿಮಿತ್ತವಾಗಿ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಬೇಗನೆ ಏಳು ನನಗೆ ಅಪ್ಪಣೆಯನ್ನು ದಯಪಾಲಿಸು. ಅಯ್ಯೋ, ಈಗ ನಾನೇನು ಮಾಡಲಿ? ಕಾಂತನಿಗೆ ಸಂಪೂರ್ಣವಾಗಿ ನಿದ್ರೆ ಹತ್ತಿರುವುದು. ನಿದ್ರೆ ಭಂಗ ಮಾಡಿದರೆ ಸತ್ಯಕ್ಕೆ ದೋಷ ಬರುವುದೋ ಏನೋ. ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೋ ಏನೋ. ಅಣ್ಣನಾದ ಶ್ರೀಹರಿ, ಕಾಂತನನ್ನು ಹಾಸಿಗೆಯಲ್ಲಿ ತೊರೆದು ಬರುವೆನು. ಈ ದೋಷ ನಿನ್ನದಲ್ಲದೆ ನನ್ನ ಕಡೆ ತಪ್ಪೇನಿಲ್ಲ. ಭಕ್ತೋದ್ಧಾರ ಬರುವುದು ನಿನ್ನ ಹತ್ತಿರ. ಏನು ಆಶ್ಚರ್ಯ, ನನ್ನಣ್ಣನು ಮಾತನಾಡದೆ ಮೌನದಿಂದಿರಲು ಕಾರಣವೇನಿರಬಹುದು? ಸ್ವಪ್ನದಲ್ಲಿ ನನ್ನನ್ನು ಕೂಗಿ ಕರೆದ ಕಾರಣವೇನು ಶ್ರೀಪತಿ? ತಿಳಿಸು ನಿನ್ನ ಸಂಗತಿ. ಹರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಅದೇನು ಅಣ್ಣಯ್ಯ? ನಮ್ಮ ಮನ್ಮಥ ಲಗ್ನವನ್ನು 8 ಮಾಡುವನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳು ತಿರುಗಿದರು. ಕಂದರ್ಪನಿಗೆ ಸರಿಯಾದ ಕೈಗೆ ದೊರೆಯಲಿಲ್ಲ. ಇದಕ್ಕೆ ತಂಗಿ ಹೊರಬಂದಲಾಗಿ. ಅಣ್ಣಯ್ಯ, ಅಮ್ಮ ತಂಗಿ, ಇದು ಯಾವ
ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡದೆ. ಹೌದಮ್ಮ ತಂಗಿ. ಚಿಂತೆಯನ್ನು ಧೈರ್ಯವನ್ನು ತೊಡು. ಆಗಲ್ಲ ತಂಗಿ. ಅಣ್ಣಯ್ಯ. ಅಮ್ಮ ಸಹೋದರಿ. ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಮದುಗಳು ಈ ಹೆಣ್ಮಳಿಗೆ ಆಡೋದಕ್ಕಾಗಿ ಆ 100 ರೂಪಾಯಿ ಬಹುಮಾನ ಮಾಡ್ತಾ ಈ ಮಾಸ್ಟರ್ಗಳಾಗಿರ್ತಕ್ಕಂಥ ಒಂದವಾಗಿ ಉತ್ತರಾಜ ಗವಾಯಿಗಳ ಶಿಷ್ಯರಾಗಿರ್ತಕ್ಕಂಥ ಸಿದ್ದಪ್ಪನವರು ವಿಶೇಷವಾದ ಸೂಚನೆ ಕಾರ್ಯ ರೂಪಕ್ಕೆ ತರಬೇಕಂತಂದು ಅಣ್ಣಯ್ಯ. ಅಣ್ಣಯ್ಯ. ಅಮ್ಮ ಸಹೋದರಿ. ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳಮ್ಮ ತಂಗಿ. ಅಣ್ಣಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತೀನಿ. ಈ ರಾತ್ರಿಯೋ ಹೋಗಿ ಮದನಿಗೆ ಕನ್ನೆಯ ಮುದದಲ್ಲಿ ತರುವೆನೋ ಅಣ್ಣನೇ ಕೇಳು ಜಲಜಾತನಯನ ಕಳುಹಿಸೋ ಎನ್ನ ಜಲಜಾತನಯನ ಜಲಜಾತ ನಯನ. ಅಣ್ಣಯ್ಯ. ಅಮ್ಮ ಸಹೋದರಿ. ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುವಿ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಈ ರಾತ್ರಿ ಬೆಳಗಾಗದೊಳಗಾಗಿ ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಕನ್ನಿಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ ದ್ರೌಪದ. ಅಣ್ಣಯ್ಯ. ನಿನ್ನಂತ ಧೈರ್ಯಶಾಲಿಯನ್ನು ನಾನಿನ್ನು ಕಾಣಬೇಕು. ಇಡೀ ಸಂಗ್ರಹದ ಈತ ಸರ್ವ ಶಸ್ತ್ರಗಳನ್ನು ಧರಿಸಿಕೊ. ನಾಳೆ 15 ದಿವಸ ಅವಧಿ ಹೊರಗೆ ತಂಗಿ ಸುಭಾಗ್ಯ. ಮದನ ಜನಕ ನಿನ್ನ ಸುತ ಮದ ನೀಗೆ ಕನ್ಯಾ ವಿಧ ವಿಧ ಹುಡುಕಿನ ತರುವೆನು ಅಣ್ಣ. ಅಣ್ಣಯ್ಯ. ಅಮ್ಮ ಸಹೋದರಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ವಿಧ ವಿಧ ಹುಡುಕಿನ ತರುವೆನು ಅಣ್ಣ ಜಲಜಾತನಯನ ಕಳುಹಿಸೋ ಎನ್ನ ಜಲಜಾತನಯನ ಜಲಜಾತನಯನ ಜಲಜಾತನಯನ. ಅಣ್ಣಯ್ಯ. ಅಮ್ಮ ಸಹೋದರಿ. ನಿನ್ನ ಅಂತಃಕರಣವು ಪರಿಪೂರ್ಣ ಎನ್ನ ಮೇಲೆ ಇರಲಿ. ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ. ಅಣ್ಣಯ್ಯ. ಈ ನನ್ನ ಚಂದದ ವಚನಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನೀನು ತೆರಳುವ ಕಾಲವು ಶ್ರೀ ಹಮರೇಶ್ವರ ನಿರುದ್ರದಿಂದ ನಡೆಸಿದ ತಂಗಿ ಸುಭಾಂಗಿ. ಅಣ್ಣಯ್ಯ. ಅಮ್ಮ ಸಹೋದರಿ. ಈ ಅಮರೇಶ್ವರನನ್ನು ಮನದೋಳು ಧ್ಯಾನಿಸುತ್ತಾ ನಾನು ಈಗಲೇ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನನಗೆ ಸುಖೀ ಭವನಿಗೆ ಜಯವಾಗಲಿ ಬೆಳಕಿನ ಮಾತಂಗಿ. ಅಹೋ ಲೋಕೈಕ ಸುಂದರಿಯಾದ ತಂಗಿ ಮಂಗಳಾಂಗಿ. ಅಣ್ಣಯ್ಯ. ನಿನ್ನ ರೂಪ ಲಾವಣ್ಯವನ್ನು ಪರರಾಜರನ್ನು ನೋಡಿ ನಿತ್ರಿಸಲಾರದೆ ನಿನಗೇನಾದ ಅಪಾಯಗೊಳಿಸಿ ಆದ ಪ್ರಯತ್ನ ನಿನ್ನ ಕಂಡಾಕ್ಷಣದ ಮಂಡಲಾಧಿಪವು ಗುಂಡಿಗೂ ಬಿರ್ರನೆ ಬಿಚ್ಚವಂತೆ ಭಯಂಕರವಾದ ರೂಪವನ್ನು ನಿನ್ನ ಮಖದೋಳು ಇತ್ತಿರುವೆ ತಂಗಿ. ಈ ಬಾಣದ ಗುಂಪನ್ನು ನಿನ್ನ ಎಡಬಲದಲ್ಲಿ ಇರುವಂತೆ ನೇಮಿಸಿರುವುದು. ತಡ ಮಾಡಿದ ಶ್ರೀ ಹಮರೇಶನ ಶರಣವನ್ನು ಧ್ಯಾನಿಸುತ್ತಾ ತಳವಂತನಾದ ತಂಗಿ
ಅಣ್ಣಯ್ಯ, ಅಮ್ಮ ತಂಗಿ ನಾನು ಹೋಗಿ ಬರುವೆನು, ನನಗೆ ಅಪ್ಪಣೆ ತಗಮರೆ ಅಮರಾಜ ಸುಖಿವಾರಿನ ಜಯವಾಗಲಿ, ಹೋಗಿ ಬರಮ್ಮ ತಂಗಿ. ನದಿಚಾಗಿ ರೇಣುಕಮ್ಮಯವರು ಕೃಷ್ಣನ ಪತ್ರಿಕೆ ಬೆಳ್ಳಿ ಕಡಗವನ್ನು ಮತ್ತು ಗುಲಾಬಿ ಹಾರವನ್ನು ಭೂಗುಪ್ಪ ಬೋತಣ್ಣ ಅವರು ಸಹ ಕೃಷ್ಣ ಪದಕೊಂದು ಹಾರವನ್ನು ಆರು ಮಾಡುತ್ತಾರೆ. ಲಂಗ ದೋಣಿ ಎತ್ತಾಗುತ್ತೆ ಕಾಲೇಜ್ ಹುಡುಗಿರ, ಲಂಗ ದೋಣಿ ಎತ್ತಾಗುತ್ತೆ ಕಾಲೇಜ್ ಹುಡುಗಿರ, ತೋಟ ಇಲ್ಲದ ಜಾಗಕ್ಕೆ ಕಾಲೇಜು ಬರ್ತೀರಾ, ತೊಡಗಲ ಕಾಂತ ಮಿಡುಗಳ ಅಷ್ಟೆಂಟ್ ಬೀದಿಗೆ ಬರ್ತೀರಾ, ಲಂಗ ದೋಣಿ ಎತ್ತಾಗುತ್ತೆ ಕಾಲೇಜ್ ಹುಡುಗಿರ, ಲಂಗ ದೋಣಿ ಎತ್ತಾಗುತ್ತೆ ಕಾಲೇಜ್ ಹುಡುಗಿರ, ತೋಟ ಇಲ್ಲದ ಜಾಗಕ್ಕೆ ಕಾಲೇಜು ಬರ್ತೀರಾ, ತೊಡಗಲ ಕಾಂತ ಮಿಡುಗಳ ಅಷ್ಟೆಂಟ್ ಬೀದಿಗೆ ಬರ್ತೀರಾ. ಹಣಗೆ ಕುಂಕುಮ ಕೈಗೆ ಬಡಗಲು ಎತ್ತಾಗೋತೀರಾ, ಹಣಗೆ ಕುಂಕುಮ ಕೈಗೆ ಬಡಗಲು ಎತ್ತಾಗೋತೀರಾ, ಗಂಡ ಕಟ್ಟೋರಾಂಗ ನೀವು ಸ್ಟೈಲ್ ಮಾಡ್ತೀರಾ, ಗಂಡ ಕಟ್ಟೋರಾಂಗ ನೀವು ಸ್ಟೈಲ್ ಮಾಡ್ತೀರಾ, ಲಂಗ ದೋಣಿ ಎತ್ತಾಗೋತೆ ನಾಲೆ ಗುಡುಗಿರಾ, ಲಂಗ ದೋಣಿ ಎತ್ತಾಗೋತೆ ನಾಲೆ ಗುಡುಗಿರಾ, ತೋಳ ಇಲ್ಲದ ಜಾಕೆಟಕ್ಕೆ ಕಾಲಿಗೆ ಬರ್ತೀರಾ, ತೊಡಗಲ ಕಾಂತ ಮೆಣಗಳ ಅಷ್ಟೆಂಟ್ ಬೀದಿಗೆ ಬರ್ತೀರಾ. ಸಲ ಗಳಿದೆ ಹೊರಗಡೆಯಲ್ಲ ಈ ಬಾಂಧವ ದೇವ ಚಟ ಸ್ಫೋಟ ದುರ್ಪಟ ಕೆಟ್ಟಲ್ಲ ಕೆಟ್ಟಲ್ಲ ಎಲ್ಲ ಒಂದು ಎಣ್ಣೆಯ ಋತು ಕಾಪದಾವ ಕೃತಿಯ ಕೃತಿಯ ತಳ್ಳದ ಬೆಳಗಿನ ಸೂರ್ಯನ ತಾಪದ ಗಾತಿಯು
ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚೆಂಡು ಹೂವಿನ ಹಾರ. ಈಗಿನ ಕಾಲದಲ್ಲಿ ಸಾರಥಿಗೆ ಹಾಕುವುದು ಮರತಾರ, ಸೊಂಡಿಗೆ ಹಾರ, ಹೆಣ್ಣು ಮಕ್ಕಳ ಡ್ಯಾನ್ಸ್ಗೆ ಮೆಚ್ಚಿ ಹಾಕುತ್ತಾರೆ ಮಲ್ಲಿಗೆ ಹಾರ. ಏಕೆಂದರೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ಅದನ್ನು ನೋಡಲಾರದೆ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಧೀರ ಸಾರಥಿ ನಾನಲ್ಲವೇ ದೇವ. ಏನು ಕಂಡು ಬರಬೇಕು ತಮ್ಮನ ಬಾಂಕಿದವ ಸಂಪತ್ತಿಗೆ ಇಮ್ಮಡಿಯಾಗಿ ಕ್ಷಣ ಸಂಭ್ರಮದಿಂದ ಭಯಗಂಡ ಕಪ್ಪನು ತಪ್ಪಿಸಿ ತಪ್ಪಿನ ಕಡ ಮೂಡರ ಕಾಲ್ ಬಡದು ಸದ ಬಡದು ಪ್ರಾಣವನ್ನ ಗದಗ ತೆಗೆದು ಚಟ ಜಕ್ಷಣ ಕಲಿಯ ಚೆಂಡಪ್ಪನ ಚೆಂಡ ಎಂಡ ಮಂಡಲಾಗಿ ಬರ ಗಂಡ ತಂಡ ವೈದ್ಯಗಳ ಗಂಡನನ್ನ ಗಳಿಸಿದ ಮುತ್ತಿನ ಬೆಲೆ ಈ ಕಾಗೆಲ್ಲ ಬಲಚರಣದಲ್ಲಿ ತಪ್ಪಿದ ಕಡ ಮೂಡರ ಕಾಲ್ ಪಡೆದು ಎಂತ ಅತ್ಯದ್ಭುತದಿಂದ ಶೋಭಿಸುವ ಕಮಲವತಿ ಎಂಬ ರಾಜ್ಯದಲ್ಲಿಯ ಚಕ್ರವರ್ತಿ ಕಮಲವ ರಾಜನೊಂದು ಜೈ ಬೇರೆ ಹೊಡಿಸ ಬಂದಲಾಗಲಿ ಸಾರದ ಕಮಲರಾಜ ಮಹಾರಾಜರು ತಾವಾದರೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ರಂಗಮಂಟಪಕ್ಕೆ ಬಂದ ಕಾರ್ಯಕ್ರಮವನ್ನು ದೇವ ಮಹಾನುಭಾವ. ಹೊಳಿರೆಯಲ ಈ ಸಾಮ್ರಾಜ್ಯ ಇಂದಿನ ದಿನದೊಳ್ಳ ರಮ್ಯತರ ಮಾದ ಸಭಾ ಮತ್ತು ಎಲ್ಲ ರಾಜ್ಯದ ಪ್ರಜೆಗಳ ಸುಖ ಸಮಾಚಾರವನ್ನ ಕೇಳ ಆನಂದ ಪಡುವ ಕಾರಣ ಭರಣವತಿ ಗಂಡಿಯ ಸಾರದೆ ಒಳ್ಳೇದು ಭೂಪತಿ ಪೀಠವನ್ನು ಒಳ್ಳೇದು ಭೂಪತಿ. ಮುಂದೇನು ಸಂಗತಿ? ಸೋಮೇರು ಪಾರ್ವತಮ್ಮಾಯವರು ಈ ಬೆಂಗಳೂರು ಹಾರವನ್ನು ಮತ್ತು ಸ್ವರ್ಣದ ಉಂಗುರವನ್ನು ಕಮಲರಾಜನ ಪಾತ್ರಕ್ಕೆ ಪ್ರಮುಖ ತಯಾರು ಮಾಡಿರುತ್ತಾರೆ. ಕಮಲರಾಜನ ಪಾತ್ರಕ್ಕೆ 5,000 ರೂಪಾಯಿಗಳನ್ನ ಪ್ರಮುಖರು ತಯಾರು ಮಾಡಿರುತ್ತಾರೆ. ಬಸವರಾಜ ಅವರು ಕಮಲರಾಜನ ಪಾತ್ರಕ್ಕೆ 100 ರೂಪಾಯಿಗಳನ್ನ ತಯಾರು ಮಾಡುತ್ತಾರೆ. ಕೋಗಲ್ದಾಡ್ ಭೀಮೇಶ ಅವರು ಕಮಲರಾಜನ ಪಾತ್ರಕ್ಕೆ ಒಂದು ಹಾರ ಮತ್ತು 500 ರೂಪಾಯಿಗಳನ್ನು ಪ್ರಮುಖರು ತಯಾರು ಮಾಡುತ್ತಾರೆ. ಅವರು 501 ರೂಪಾಯಿ ಮತ್ತು ಮಲ್ಲಿಗೆ ಹಾರವನ್ನು ಕಮಲರಾಜನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಕಾಂತ ಹೇಳುವೆಲ್ಲ ಕೇಳು. ಏನೆಯ ನನ್ನ ಜೀವನದೊಡೆಯ ನೀನು ಕೈ ಹಿಡಿದ ಸತಿಯ ಹಿತನೊಡೆಯ ಆಲಿಸಯ
ಕಾಂತ ಸತಿಯ ಮಾತನ್ನು ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳಿ. ಮೇಲೆಯ ಎಲ್ಲ ಜೀವನದೊಡೆಯ ಏನು ನಿನ್ನ ಪ್ರೀತಿಯ ಸತಿಯ ಇದನುಡೆಯ ಆಲಿಸಯ ಗೆಳೆಯ. ಪ್ರಾಣೇಶ್ವರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಮ್ಮಯ ಪ್ರೀತಿಯ ಸುಧರತಿಯ ಮದುವೆಯ ವಿಷಯ ಏಮರ ತೆನೆಯ. ನಮ್ಮಯ ಪ್ರೀತಿಯ ಸುಧರತಿಯ ಮದುವೆಯ ವಿಷಯ ಏಮರ ತೆನೆಯ. ವರವನು ಹೊರಗಣ ಆಲೋಚನೆಯ. ಆಲೋಚನೆಯ ವರದಲ್ಲಿ ಜರಗಿಸು ಮಂಗಳ ಕಾರ್ಯವ. ವರದಲ್ಲೇ ಜರಗಿಸು ಮಂಗಳ ಕಾರ್ಯವ. ಎದೆಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ನದಿಯ ಇದರೊಡೆಯ ಪ್ರಾಣಕಾಂತ. ಪ್ರಾಣಕಾಂತೆ. ನಮ್ಮ ಪುತ್ರಿಯಾದ ರತಿದೇವಿಯು ದಿನ ದಿನಕ್ಕೆ ವಯಸ್ಸಿಗೆ ಬರುತ್ತಿರುವಳು. ಕಾಂತ, ಮಗಳಾದ ರತಿದೇವಿಯ ಲಗ್ನದ ವಿಚಾರವನ್ನು ಮಾಡುವುದು ಬಿಟ್ಟು ನಿನ್ನ ರಾಜ್ಯದೊಳಗೆ ನೀನು ಹಿಂಗೆಯವಳು ಕುಳಿತುಕೊಂಡರೆ ಮಗಳ ಗತಿಯನ್ನು ಮಾಡುವೆ. ಮಗಳ ಲಗ್ನದ ವಿಚಾರವನ್ನು ಮಾಡ ಕಾಂತ ಮಹಾ ಸದ್ಗುಣವಂತ. ಹಾಗೆ ಪ್ರಾಣದಲ್ಲದೆ ಮಗಳ ವಿಚಾರವನ್ನು ಮರೆತು ಕೊಡಲಿಕ್ಕೆ ನಾನೇನು ಹತ್ತಿರಲಿಲ್ಲ. ನಿನಗೆ ನಾದರ ತವರ ಮನ ಕಡೆ ಆಸೆ ಇತ್ತು ತಂದು ಇದುವರೆಗೆ ನಾನು ಸುಮ್ಮನೆ. ರಮಣ, ನೀನು ಈ ಗಾಡಿದ ಮೇಲೆ ನನಗೆ ತಕ್ಕಬೇಕಷ್ಟೇ. ಅದೇ ಸುಂದರೇ, ಸುಂದರ, ಎಲ್ಲ ಅಪೇಕ್ಷೆ ಎತ್ತ ಕಡೆ ಬಂದು ಹೇಳ ಹದರಕ್ಕೆ ನಡೆಸಿ ಕಡೆ ಬಂದು ಒಂದ ಬಗ್ಗೆ ಪ್ರಾಣೇಶ್ವರ, ನಾನೇನಾದ್ರೂ ನನ್ನ ತಮ್ಮನಿಗೆ ಮಗಳನ್ನು ಕೊಡುವೆನೆಂದು ನೀನು ತಿಳಿದುಕೊಂಡಿರುವೆಯಾ? ಯಾವುದು ಸುಂದರಿ ಅಂತ ಹಂಗೆ ತವರೋರೆನ್ನ ತಮ್ಮನ ಸುದ್ದಿಯ ಮರೆತಿರುವೆನು ನಾ ತಾಯಿಯ ಮಳೆಯ. ತಮ್ಮನ ಸುದ್ದಿಯ ಮರೆತಿರುವೆನು ನಾ ತಾಯಿಯ ಮಳೆಯ. ಎತ್ತದಿರೋ ಮತ್ತೆ ಲೇಖನ ಸುದ್ದಿಯ. ಎತ್ತದಿರೋ ಮತ್ತೆ ಲೇಖನ ಸುದ್ದಿಯ. ಬೇರೆಯವರನಿಗೆ ಕೊಡಬೇಕು ಅರಿಯ. ಬೇರೆಯವರನಿಗೆ ಕೊಡಬೇಕು ಅರಿಯ. ಎದೆಯ ಎಲ್ಲ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಇದನುಡಿಯ ಪ್ರಾಣೇಶ್ವರ, ಎಂದು ನಿನ್ನ ಕೈ ಹಿಡಿದು ನಿನ್ನ ಹೆಜ್ಜೆ ಜೊತೆ ನಾನು ಹೆಜ್ಜೆಯನ್ನು ಹಾಕುತ್ತಾ ನಿನ್ನ ಮನೆಯಲ್ಲಿ ಎಂದು ಸೇರಿಕೊಂಡಾಗ ಅಂದೇ ನಾನು ತವರ ಮನೆಯನ್ನು ಮರೆತು ಬಿಟ್ಟೆನು. ಕಾಂತ, ಬೇರೆ ವರನನ್ನು ಹುಡುಕು. ಮಗಳಾದ ರತಿದೇವಿಯ ಲಗ್ನದ ಕಾರ್ಯವನ್ನು ನಡೆಸು. ಕಾಂತ, ನೀನೇ ಮಹಾ ಬುದ್ಧಿವಂತ. ಹಾಗೆ ರಾಜ್ಯ ಬಂದ ತಿಕ್ಕರಿಬ್ಬ ಸುಂದರ ಮಗವಳ್ಳಾದ ಕಮಲಗನ್ಯೆ ಕಾಂತ, ಎಲ್ಲ ಮನದ ಇಚ್ಛೆಯಂತೆ ಈ ಕ್ಷಣದ ದೂತರನ್ನ ಕರೆಸಿ ಚಪ್ಪನ್ನಾರ ದೇಶ ತಳೆಯುವ ರಾಜಪುತ್ರ ಚಿತ್ರಪಟಗಳ
ಸರ್ವ ದೇಶಕ್ಕೆ ಭಟರನ ಕರೆಸು ಚಿತ್ರಪಟವನು ಭರದಲ್ಲಿ ಸಾರಿಸು ಸರ್ವ ದೇಶಕ್ಕೆ ಭಟರನ ಕರೆಸು ಉನ್ನತ ಪುರುಷನ ಹುಡುಕಲು ನೋಡು ಚಿತ್ರಪಟವನ ಭರದಲ್ಲಿ ಸಾರಿಸು ಪ್ರಾಣೇಶ್ವರ ಪ್ರಾಣೇಶ್ವರಿ, ಸರ್ವ ದೇಶಕ್ಕೆ ಭಟರನ್ನು ಕಳಿಸು ಉನ್ನತ ಪುರುಷನನ್ನು ಹುಡುಕಲು ನೋಡು ಚಿತ್ರಪಟವನ್ನು ಭರದಿಂದ ತರಿಸು ರತಿದೇವಿಯನ್ನು ಈ ಸಭಾಮಂದಿರಕ್ಕೆ ಕರೆಸು ಕಾಂತ ಅಂತೆ ತಕ್ಷಣವೇ ರತಿ ಕಲ್ಯಾಣದ ಕಾರ್ಯವನ್ನು ನಡೆಸಿ ಎಂದು ಬೇಡಿಕೊಳ್ಳುವನು ಕಾಂತ ಮಹಾಬುದ್ಧಿವಂತ ರತಿ ಪಟ್ಟದ ಧರಿಸಿಯಾದ ಕಮಲಗಂಧೆ ಕಾಂತ ನೀನಾಡವ ನುಡಿಗಳನ್ನು ಕೇಳಿ ಜನ ಮನಸ್ಸು ಆನಂದವಾಗಿದೆ. ಹೌದೇ ಕಾಂತ ಯಾತಕ್ಕಂದರೆ ಅದಕ್ಕೆ ಆಲಗಿದ್ದಾಗಲ್ಲ ಹಬ್ಬ ಮಾಡಬೇಕು ಎಂಬ ಬಗೆಯನ್ನು ಮನಸ್ಸಿನಲ್ಲಿ ಇತ್ತು. ಅದೇ ಪ್ರಶ್ನೆ ನಿನ್ನ ಬಾಯಿಂದಲೇ ಬಂದಿತು. ಕಾಂತ ಇದಕ್ಕ ಒಂದು ಶ್ಲೋಕ ಬಿಟ್ಟು ಹೇಳವನ್ನು ಕೇಳ. ಚೆನ್ನಾಗಿ ಹೇಳು ಋಣಾನ ಬಂದಮ್ಮ ರೂಪೀಣ ಪಶು ಪತ್ನಿ ಸುತ ಆಲಯ ಹಾಗೆ ಕಾಂತೆ. ಇದರ ಅರ್ಥವೇನೆಂದರೆ ಅರ್ಥವೇನು ವನ್ನ ಎಣ್ಣ ಬಣ್ಣ ಸುತ ಆಲಯ ಋಣಗಿದ್ದರೆ ತಾನಾಗಿ ಬಂದು ಒದಗಬಹುದು. ಹಾಗೆ ಕಾಂತೆ ನಮ್ಮಿಗೆ ದೈವ ಬಲಗಿದ್ದಾಗಲ್ಲ ಮಗಳ ಲಗ್ನ ಸಂಭ್ರಮದಿಂದ ಮಾಡ ಕೊಂಡು ಪ್ರೀತಿ ಬೇಕು. ಅದೇ ವಲ್ಲಭಿ ವಲ್ಲಭ ಮಗಳನ್ನು ಕರೆಸಿಕೊಳ್ಳಬರ ನೀನು ನಿನ್ನ ಅಂತಃಪುರಕ್ಕೆ ತೆರಳ ಕಾಂತೆ. ಹಾಗೆ ಆಗಲಿ ಕಾಂತ ಹೋಗದೆ ತಾಡ ಮಾಡದ ಅಂತಃಪುರಕ್ಕೆ ಹೋಗಿ ದಾಸಿಯರ ಬಟ್ಟೆಲ್ಲ ಉಲ್ಲಾಸದಿಂದಿರವ ಎಲ್ಲ ಮೋಹದ ಸತೆಯಾದ ರತಿ ದ್ಯಾವಿಗೆಲ್ಲ ಹಾ ನಿಮ್ಮ ತಂದೆಯಾದ ಕಮಲ ಚಕ್ರವರ್ತಿ ಕರೆಯಬಾರದು ಹೇಳು. ಹಾ. ಬರದಿಂದ ಈ ಸಭೆಯ ಕರೆದರ ಬದಲಾಗಿ ಸಾರಿಗೆ ಹೋಗಿ ತಮ್ಮ ಶರಣಾಗಲಿ ದೇವ. ಮಧುವನ
ಕೂತಿರುವ ಸಮಯದಲ್ಲಿ ನಿನ್ನ ದೂತನ ಬಂದು ನನ್ನನ್ನು ಕರೆದಿರೋ ಕಾರಣವೇನು? ಕರೆದಿದ್ದಕ್ಕೆ ಬಂದೆ, ಕರಮುಗಿದು ನಿಂತೆ, ತೇಲಿನ ಮುಂದೆ. ಅಮ್ಮ ನಂದಿನಿ, ಆ ಹೋಗೆಂದು ಮುತ್ತಿನ ಗಿಳಿಯಾದ ರತಿದೇವಿ ಇತ್ತ ಬಾರ ಅಮ್ಮಯ್ಯ ಎನ್ನ ಕಟಿಗದಲ್ಲಿ ಎಲ್ಲ ನೂತನವಾದ ಮಾತುಗಳನ್ನ ಕೇಳಿ ಎನ್ನ ಮನಸ್ಸು ಆನಂದ. ಹೌದೇ ಅಪ್ಪಯ್ಯ? ಎನ್ನ ಪೂಜೆ ಅಪ್ಪಯ್ಯ, ಈ ಮತ್ತಿನ ದಿವಸ ದೂತನ ಮುಖಾಂತರದಿಂದ ನಿನ್ನನ್ನ ಕರೆಸಿಕೊಂಡ ಕಾರಣವೇನೆಂದರೆ ಅದು ಏನು ತಂದೆ? ಎನ್ನ ಹಡದ ತಾಯಿಯಾದ ಕಮಲಗಂಡಿ ಈ ಸಭೆಗೆ ಬಂದು ನನಗೆ ಶ್ರುತಿಪಡಿಸಿದ್ದೇನೆಂದರೆ ಅದು ಏನಂತ ಅಪ್ಪಯ್ಯ? ಮಗಳಿಗೆ 12 ವರ್ಷ ಮೀರುತ್ತ ಬಂದವಾದ ಕಾರಣ ಸುಂದರಾಗ ನನ್ನ ತಂದೆ ಚಂದದಿಂದ ಲಗ್ನ ಮಾಡಿಕೊಡಗೆಂದು ಹೇಳಕಲೆ ತಂದೆ, ಇದಕ್ಕೆ ನಿನ್ನ ತಾತ ಏನಿರಬಹುದು ಹೇಳು? ಯಾತ ಕಂಡರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳ ಲಗ್ನ ಮಾಡಿಕೊಡಬೇಕೆಂಬುದು ಹೌದು ಆದ ಕಾರಣ ನಿನ್ನ ಬಡಂಬಡಿಗೆ ಏನಿರಬಹುದು ನಂದಿಗೆ ಜನಕ, ನಂದಿಲೆ ಎನ್ನ ಮನದ ಅಭಿಪ್ರಾಯವೇನಿರುವುದೆಂದು ಕೇಳಿದೆಯಾ? ತಂದೆ, ಹಾಗಾದ್ರೆ ಹೇಳುವಿನ ಕೇಳು. ತಂದೆ, ಪೃಥ್ವಿ ಫಲಕ ಚಿತ್ರಪಟವನ್ನು ಭರದಲ್ಲಿ ತರಿಸು. ತಂದೆ, ಇನ್ನೊಂದು ಎನ್ನ ಮನದ ಅಭಿಪ್ರಾಯವಿರುವುದು. ಏನಿರುವುದು ಮಗಳೇ? ಜನಕ, ಬರದಲ್ಲಿ ತಂದುಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ನಂದಿಲೆ, ಎಲ್ಲ ಮನದ ಇಚ್ಛೆಯಂತೆ ಇಚ್ಛೆಗಳ ದೂತರನ್ನ ಕರೆಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ಮಗಳ ನಂದಿಲೆ, ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಪುರುಷರನ್ನ ಸೋರಿಸು, ಶಾಕ್ರದಿಂದ ಅವರನ್ನ ಕರೆಯಿಸಿ ಮಹಾವೈಭವದಿಂದ ಎಲ್ಲ ಮನೆಯ ಮುಂದೆ ಲಗ್ನ ಮಾಡಿಕೊಡ್ತೀನಿ. ಚಂದನ ಮೊದಲೇ ಬಿಡುವನ್ನು ಮೊದಲು ಹಾಗಾದ್ರೆ ಹೇಳುವಿನ ಕೇಳ ಅಪ್ಪಯ್ಯ. ನರೆಯಾಳು ಮೆರೆಯ ಎರಡು
ಚರಣವನ್ನು ಸ್ಮರಿಸುತ್ತಾ ಭರದಲ್ಲಿ ಚಿತ್ರಪಟವನ್ನು ತರಿಸಿಕೊಡು ಅಪ್ಪಯ್ಯ. ರತಿದೇವಿ, ಆದರೂ ಇನ್ನೊಂದು ಎನ್ನ ಮನದ ಆಶೀರ್ವಾದ. ಅದು ಏನಿರುವುದು ಮಗಳೇ? ಅದು ಏನೆಂದರೆ, ಅದು ಏನು ಮಗಳೇ? ಎನ್ನ ಮನಸ್ಸಿಗೆ ಬಂದ ಪುರುಷನನ್ನು ಕೈ ಹಿಡಿಯಲು ಸಮ್ಮತಿ ಪಟ್ಟರೆ ಅದಕ್ಕೆ ನೀನು ಹೊಲ್ಲೆ ಎನ್ನದೆ ಸಮ್ಮತಿ ಪಟ್ಟು ನನಗೆ ಲಗ್ನವನ್ನು ಮಾಡಬೇಕು. ಕಂಡ ಜನಕ ಇದೇ ನೋಡು ನಿನ್ನ ಎತ್ತೆಯ ಕಾಯಕ. ಅಮ್ಮ ರತಿದೇವಿ, ನೀನಂತ ದಟ್ಟಳು, ನಿನಗೆ ಸಮ್ಮತವಾದ ಮಾತು ನನಗೆ ಸಮ್ಮತವಲ್ಲವೇ? ಹೌದೇ ಅಪ್ಪಯ್ಯ? ನಿನಗೆ ಇಚ್ಛೆಗಿದ್ದ ಪುರುಷನನ್ನ ಪ್ರಾಣವಿವಾಹ ಮಾಡಿಕೋ, ನಾನು ಯಾತಕ್ಕೆ ಅಡ್ಡಿಯಾಗಲಿ? ಅಂತ ಮಾತಿಗಂದಿಗಾಗಲಾರದೆಂದು ತಿಳಿ ಸಂಶಯವನ್ನು ಅಳಿ ಚಿಂತೆಗನ್ನ ಕಳಿ ನಡೆಯಾಮಗೆ ಸಂತೋಷದಿಂದ ಬಂಡಾಲ ಕಾಡ ಸಿದ್ದೇಶ್ವರರು ನೆನೆಯುತ್ತ ಹರಮನೆಗೆ ಹೋಗೋಣ. ನಡಿ ಮಗಳೇ, ಎಲ್ಲ ಸುಖಮಾಡೋಣ. ನಿನ್ನ ಇಷ್ಟದಂತೆ ಆಗಲಿ ಜನಕ, ಜಗತ್ನಿತ್ಯಾದಿ ಜನಕ. ಇವರು ನಾರದರೇ ಇರಬೇಕು. ಎನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆನು. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ಹಾಗಾದ್ರೆ ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ? ಅದೇನೋ ಅಮ್ಮಯ್ಯ, ಅಂತ ಕಷ್ಟವೇ ನನಗೆ ಬಂದಿರುವುದು ಸ್ವಾಮಿ. ಅದೇನೋ ಅಮ್ಮಯ್ಯ, ಹೇಳುವನಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳಿರಿ. ನಾರಾದರೆ ನಾರಾದರೆ
ಏನೆಂದು ಹೇಳಲಿ ಸ್ವಾಮಿ. ಅದು ಏನು ಅಮ್ಮಯ್ಯ? ನಿಮ್ಮ ದರ್ಶನದಿಂದ ಹೇಗಾಯಿತೆಂದರೆ ಅದು ಹೇಗಾಯಿತು ಅಮ್ಮಯ್ಯ? ಬಡವನಿಗೆ ಭಾಗ್ಯ ದೊರೆತಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ಇನ್ನು ಚಿಂತೆಯನ್ನು ಬಿಟ್ಟೆನು, ಧೈರ್ಯವನ್ನು ತೊಟ್ಟೆನು. ನಿಮ್ಮ ದರ್ಶನದಿಂದ ನಾನು ಧನ್ಯಳಾದೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದ್ರೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಇಂಥ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಈ ಅರಣ್ಯದಲ್ಲಿ ಶಿವೋದೋ ಎಂದು ಸಂಚರಿಸುವ ಕಾರಣವೇನು ಅಮ್ಮ ದ್ರೌಪದಿ? ಸ್ವಾಮಿನಾರದರೆ, ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಕುಂದಿ ಕಪ್ಪಾಗಿರಲು ಕಾರಣವೇನು? ಎನ್ನ ಮುಂದೆ ತಿಳಿಸಮ್ಮ ದ್ರುಪದನಂದನಿ. ಸ್ವಾಮಿನಾರದರೆ, ಅಮ್ಮ ದ್ರೌಪದಿ, ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ. ಅದೇನೋ ಅಮ್ಮಯ್ಯ? ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳಿ. ಪದಮಾಲಾಂಗನೆ ಪದುಮಾಬಾಣನೆ ಸುಗತಿ ಧೋರೆಯ ಲೀಲಾಡಿನಗೆ ಪದುಟ ವ್ಯಸನ ಪಡುತ್ತಾಲಿರುವೆ. ಸ್ವಾಮಿನಾಥರೇ, ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳಿ. ಪದುಟ ವ್ಯಸನ ಪಡುತ್ತಾಲಿರುವೆ. ಕಡನೆ ಬೇಡು ತೋರಿ ಪಾನೆ ನಾರದಾರೆ 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 ವಂದಿಪೆ. ಸ್ವಾಮಿನಾರದರೆ, ಅಮ್ಮ ದ್ರೌಪದಿ, ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ. ಅಮ್ಮ ದ್ರೌಪದಿ, ಅದೇನು ಇರುವುದು? ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡುವೆನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಪೂಜೆ ಕರೆದನು. ಸ್ವಾಮಿನಾರದರೆ, ಅಮ್ಮ ದ್ರೌಪದಿ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ನನ್ನಣ್ಣನಿಗೆ ಮಾತು ಕೊಟ್ಟು ಬಂದಿರುವೆನು. ಸ್ವಾಮಿನಾರದರೆ, ಅಮ್ಮ ದ್ರೌಪದಿ, ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ನನಗೆ ಕನ್ಯೆಯೂ ದೊರೆಯಲಿಲ್ಲ. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದ್ರೆ ಹೇಳುವೆನೆ ಕೇಳ. ಚೆನ್ನಾಗಿ ಹೇಳಿ ಸ್ವಾಮಿ. ಸ್ವಾಮಿನಾರದರೆ, ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು ಏನು ಅಸಾಧ್ಯವಲ್ಲ. ಮತ್ತೇನು ಸ್ವಾಮಿ? ಹೇಳಿದರು ಹೇಳೇನು, ಹೇಳುವುದಕ್ಕೇನು ಬಿಡುವುದಲ್ಲ. ನಾಳೆ ಮಾತಿಗೆ ಮಾತು ಬಂದಾಗ ಯಾರಾದರೂ ಹೇಳಿದರೆಂದು ದಕ್ಕನಿಗೆ ಸುದ್ದಿ ಬಯಲಿಗೆ ಬಿದ್ದರೆ ನಮ್ಮ ಬಾಳ್ಯವು ಯಾತಕ್ಕೂ ಬರುವುದಿಲ್ಲ. ನಾನು ಯಾರ ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ, ಈ ನಾರಾದರೂ ಈ ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನುವರು. ನಾವೇನು ಅಂತವರಲ್ಲ. ನಮ್ಮನ್ನು ಕಂಡಾಗ್ತೀನಿ ಈ ಜನರಿಗೆ ಹೇಗಾಗುವುದೋ ಏನೋ. ಈ
ಸ್ವಾಮಿ ನಾರದರೆ ನಾವಂತೂ ಒಬ್ಬರ ಸುದ್ದಿ ಇನ್ನೊಬ್ಬರ ಮುಂದೆ ಹೇಳುವುದಿಲ್ಲ, ಜಗಳ ಹತ್ತುವ ಮಾತಂತೂ ಮೊದಲೇ ಕಲಿತಿಲ್ಲ. ಹೌದೌದು ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ ನಾವು ಹುಟ್ಟಿದಾರೆಂದರೆ ನಮ್ಮ ದೈವವೇ ಹೀಗಿದೆ. ದಾರು ಮಾಡುವುದೇ ಮುಖ್ಯವಾಗಿ ತನ್ನ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಣಸಬಾರದು. ಅಮ್ಮ ತಾಯಿ ಸ್ವಾಮಿ ನಾರದರೆ ಇತ್ತಗ ಬಾ, ಇಲ್ಲಿ ಕುಳಿತುಕೋ. ಅಮ್ಮ ದ್ರೌಪದಿ, ಕಣ್ಣ ಇರುವ ಸ್ಥಳವನ್ನು ಹೇಳುತ್ತೇನೆ. ನಾಳೆ ಮಾತಿಗೆ ಮಾತು ಬಂದಾಗ ಯಾರಾದರೂ ಹೇಳಿದರೆಂದು ಅವರ ಹತ್ರ ಕೆಲಸಬೇಡ. ಏತಕ್ಕಾಗಿ ಸ್ವಾಮಿ? ಅದು ಏತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಗಂಡನಿಗೆ ಸುದ್ದಿ ಹೇಳಿದರೆ ಇನ್ನ ಮೇಲೆ ತಮ್ಮ ಮನೆಯ ಮುಂದೆ ಬಿಡುಗಡುವುದಿಲ್ಲ. ಅಮ್ಮಯ್ಯ ಬಡಿಯನಿಗೆ ಅಮ್ಮಯ್ಯ ಹೇಳುತ್ತೇನೆ, ಇದಕ್ಕೊಂದು ಉಪಾಯ. ಸಾಕ್ಷಿಯಾಗಿ ನೀವು ಹೇಳಿದ ಸಂಗತಿಯನ್ನು ನಾನು ಯಾರ ಮೇಲೂ ಹೇಳುವುದಿಲ್ಲ. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದರೆ ಹೇಳುವೆನೆ ಕೇಳು. ನಾನು ಹೇಳಿ ಸ್ವಾಮಿ. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಮಗಳಾದ ರತಿದೇವಿಯು ಬಹು ಸುಂದರವಾಗಿರುವಳು. ಹೌದೇನು ಸ್ವಾಮಿ? ಆಕೆಯು ಮನ್ಮಥನ ಸಲುವಾಗಿ ಅಲ್ಲಿ ಹುಟ್ಟಿರುವಳು. ಈ ಮಾತು ನಿಜವೇನು ಸ್ವಾಮಿ? ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಾ. ದ್ರೌಪದನಂದನೆ, ಹೋಗು ನೀನು ಬೇಗನೆ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ನಿಮ್ಮಿಷ್ಟದಂತೆ ಆಗಲಿ, ನಾನು ಹೋಗಿ ಬರುವೆನು, ನನಗೆ ಅಪ್ಪಣೆಯನ್ನು ದಯಪಾಲಿಸಿ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ, ನೀನು ಕಮಲರಾಜನ ಬಳಿಗೆ ಹೋಗು. ನೀವೆಲ್ಲಿಗೆ ಹೋಗುವಿರಿ ಸ್ವಾಮಿ? ನಾನು ಈಗ ಕೌಲಿಕ ಮಹಾರಾಜನಲ್ಲಿ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡು ಮಗಳೇ, ಹೋಗುವನೇ ಈಗಲೇ. ಹೋಗಿ ಬನ್ನಿ ಸ್ವಾಮಿ. Bye.
ಕಮಲ್ ರಾಜ. ಮುದ್ದೆಟ್ನವರು ಬಿಳಕಲ್ಲಪ್ಪ ಅವರು ಈ ಗುಲಾಬಿ ಹಾರವನ್ನು ಮತ್ತು ಈ ಸುವರ್ಣದ ಉಂಗುರವನ್ನು ನಾರದನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರ್ತಾರೆ. ಕುರುತಿನಿ ಭೀಮೇಶ್ ಅವರು ಬೆಳ್ಳಿಯ ಕಡಗವನ್ನು ಮತ್ತು ಈ ಸುಗಂಧದ ಹಾರವನ್ನು ನಾರದನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರ್ತಾರೆ. ಡಿ ನಾಗನಹಳ್ಳಿ ರಾಘವೇಂದ್ರ ಅವರು ನಾರದನ ಪಾತ್ರಕ್ಕೆ 2101 ರೂಪಾಯಿ ತಯಾರು ಮಾಡಿರ್ತಾರೆ. ಕಮಲ ರಾಜ ಕಮಲ್ ರಾಜ ಬಸವರಾಜ ಅಮ್ಮನಗೌಡ ಅವರು ಈ ಬೆಳ್ಳಿಯ ಕಡಗವನ್ನು ಮತ್ತು ಬೆಂಗಳೂರು ಮಲ್ಲಿಗೆ ಹಾರವನ್ನು ನಾರದನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡುತ್ತಾರೆ. ಕೊತ್ತೂರಿನಿಂದ ಸೀನಪ್ಪ ಅವರು ನಾರದನ ಪಾತ್ರಕ್ಕೆ ಬೆಳ್ಳಿಯ ಕಡಗವನ್ನು ತಯಾರು ಮಾಡುತ್ತಾರೆ. ಕೋತಲ ಮೌನೇಶ್ ಅವರು ನಾರದನ ಪಾತ್ರಕ್ಕೆ 1001 ರೂಪಾಯಿ ತಯಾರು ಮಾಡುತ್ತಾರೆ.